ಇದೇನೇನಮ್ಮ ಲಕ್ಷ್ಮಕ್ಕನ ಮನೆ. ನಾವು ಹಿಂಗೆ ಹೆಣ್ಣು ನೋಡನಿ ಅಂತ ಬಂದಿದ್ವಿ. ಹೂನಣ್ಣ ಇದೆ, ಬರೀ ಕುತ್ಕೊಳ್ರಿ. ನಮ್ಮ ಮಗಳನ್ನೇ ನೋಡಕ್ ಬಂದಿರೋದು. ಅಣ್ಣ ನಿಮ್ಮ ಹೆಸರೇನಣ್ಣ? ಹುಡುಗನ ಹೆಸರೇನು? ನಮ್ಮ ಹೆಸರು ಲಿಂಗಪ್ಪ, ಇವಳು ನಮ್ಮ ಮನೆಯವರು. ಅವಳ ಹೆಸರು ಲಿಂಗಮ್ಮ ಅಂತ. ನನ್ನ ಮಗನ ಹೆಸರು ಚಿರು ಅಂತ ಹೇಳ್ಬಿಟ್ಟು ಅವನು ಇದು BE ಮಾಡಿಬಿಟ್ಟು ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಅಂದರೆ ಇಂಜಿನಿಯರ್ ಮಾಡಿ ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಒಂದು 50,000 ಸಂಬಳ ಕೊಡ್ತಾರೆ. ಅದಕ್ಕೆ ನಾವು ಇಲ್ಲಿ ಅವ್ರ ಬ್ರೋಕರ್ ಹೇಳಿದರು, ಹಿಂಗೆ ಹೆಣ್ಣಿದೆ ಲಕ್ಷ್ಮಕ್ಕ ಅನ್ನೋರ ಮನೆಗೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೆ ನಾವು ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ, ಸೆಟ್ ಆದರೆ ಅಂತ ಬೇಗ ಮದುವೆ ಮಾಡಿಬಿಡೋಣ ಅಂತ. ನಿಮ್ಮ ಹುಡುಗಿ ಏನು ಓದೈತಪ್ಪ? ನಮ್ಮ ಹುಡುಗಿ BCom ಮಾಡಿದೆ, ಡಿಗ್ರಿ ಮಾಡೈತೆ. ಇಲ್ಲೇ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇದೆ. ಒಂದು 30,000 ಸಂಬಳ ಕೊಡ್ತಾರೆ. ನನ್ನ ಮಗಳ ಹೆಸರು ಉಷಾ ಅಂತ ಹೇಳ್ಬಿಟ್ಟು, ಇವಳು ನಮ್ಮ ಮಿಸ್ಸಸ್ಸು, ನಮ್ಮ ಮನೆಯವ್ರು. ಇವಳ ಹೆಸರು ಲಕ್ಷ್ಮಕ್ಕ ಅಂತ ಹೇಳ್ಬಿಟ್ಟು. ನಾನು ಇನ್ನೊಬ್ಬ ಮಗಳವಳೆ, ಇನ್ನು ಅವಳು ಓದ್ತಾ ಇದ್ದಾಳೆ, ಅವಳ ಹೆಸರು ಚೈತ್ರ ಅಂತ ಹೇಳ್ಬಿಟ್ಟು. ಇಬ್ಬರು ಹೆಣ್ಮಕ್ಳು. ನಾವು ಬಡವರು, ತುಂಬ ಕಷ್ಟಪಟ್ಟು ಓದಿಸಿದ್ದೀವಿ. ನಮಗೂ ಏನು ನಡೆಯಲ್ಲ, ಇದ್ದಿದ್ರೆ ಮದುವೆ ಮಾಡಿಕೊಡ್ತೀವಿ. ಸರಿ, ಮತ್ತು ಹುಡುಗಿ ಕರೀರಪ್ಪ, ನೋಡೋಣ ಹೆಂಗಿದ್ದಾಳೆ ಮಗಳು ಅಂತ ಹೇಳ್ಬಿಟ್ಟು. ನೋಡೋಣ, ಕರೀರಿ. ಉಷಾ, ಉಷಾ ಬಾರಮ್ಮ, ಗಂಡಿನ ಕಡೆಯವ್ರು ಬಂದವ್ರೆ. ಬಾ, ಕಾಫಿ ತಗೊಂಡು ಬಾ. ಕೊಡಮ್ಮ, ಇಲ್ಲಿ ಕೊಡು ಕಾಫಿನ. ಇವಳೇ ನೋಡಿ ನಮ್ಮ ಮಗಳು ಉಷಾ ಅಂತ ಹೇಳ್ಬಿಟ್ಟು. ಇವಳೇ ಹುಡುಗಿ ನೋಡಿ. ಇಷ್ಟ ಆದರೆ ಮುಂದುವರಿಯೋಣ. ನೋಡಿ, ಏನೋದಿದ್ಯಮ್ಮ? ಅಡುಗೆ ಕೆಲಸ ಎಲ್ಲ ಬರುತ್ತಾ? ಮನೆ ಕೆಲಸ ಎಲ್ಲನಾ ಎಲ್ಲ ಕಲ್ತ್ಕೊಂಡಿದ್ಯಾ? ನಮ್ಮ ಮನೆಯವ್ರಿಗೆ ಬೇರೆ ಇವಳಿಗೆ ಬೇರೆ ಆಗಲ್ಲ ಎಲ್ಲ ಮಾಡೋದಕ್ಕೆ, ನೀನೇ ಮಾಡಬೇಕು. ನೋಡು, ಇಷ್ಟ ಆದರೆ ಒಪ್ಕೊಳ್ಳಮ್ಮ. ನಾವು ಎಲ್ಲೆಲ್ಲೋ ನೋಡಿದ್ವಿ, ನಮ್ಮ ಹುಡುಗಂಗೂ ಇಷ್ಟ ಆಗಿದೆಯಂತೆ. ನೋಡು, ಬೇಕಿದ್ರೆ ಹೋಗಿ ಇಬ್ಬರು ಪರ್ಸ್ನಲ್ಲಾಗಿ ಮಾತಾಡ್ಕೊ ಬನ್ನಿ. ನಿಮ್ಮ ಅಭಿಪ್ರಾಯ ಬಂದುಬಿಟ್ಟು ಹೇಳಿ. ಉಷಾ ಅವರೇ, ಬನ್ನಿ. ಏನಾದರೂ ನೀವು ಮಾತಾಡೋಂಗಿದ್ರೆ ಬನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ. ಬಂದುಬಿಟ್ಟು ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ. ಅಯ್ಯೋ ಹಾಗೇನಿಲ್ಲ ಇವರೇ, ಚಿರು ಅವರೇ. ನಮ್ಮ ಅಪ್ಪ ಅಮ್ಮ ಹೆಂಗೆ ಒಪ್ಕೊಳ್ತಾರೋ ಆ ಥರ ನಮ್ಮದೇನಿಲ್ಲ. ಅವ್ರಿಗಿಷ್ಟ ಆದರೆ ನಂದೇನಿಲ್ಲ, ನನಗೇನೇ ಇಷ್ಟ. ಅವ್ರು ಒಪ್ಕೊಂಡ್ರೆ ನಾನು ಒಪ್ಕೊಂಡಂಗೆ. ಸರಿ. ಏನಮ್ಮ, ಎಲ್ಲ ಮನೆ ಕೆಲಸ ಬರುತ್ತಾ? ನಮಗೂ ಒಬ್ಬನೇ ಮಗ ಇವನೇ. ನಾವು ಬಂದಿರೋ ಸೊಸೆನೇ ಮಗಳು ಅಂತ ನೋಡ್ಕೊತೀವಿ. ನಾವು ಚೆನ್ನಾಗಿ ನೋಡ್ಕೊತೀವಿ. ಇಷ್ಟ ಆದರೆ ಒಪ್ಕೊಳ್ರಿ. ನಾವು ಜಾಸ್ತಿ ಏನು ಬಲವಂತ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಬಲವಂತವಾಗಿ ಯಾವುದು ನಡ್ಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ನಾವು ಫೋನ್ ನಂಬರ್ ಕೊಟ್ಟೋಗ್ತೀವಿ. ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ಟು ನೀವೆಲ್ಲ ಮಾತಾಡ್ಕೊಂಡು ಏನಾದರೂ ಒಪ್ಕೊಂಡ್ರೆ ಹೌದು ಅಂತ ಹೇಳ್ರಿ. ಇಲ್ಲಾಂದರೆ ಫೋನ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಪ್ಕೊಂಡ್ರೆ ಮಾತ್ರ ಫೋನ್ ಮಾಡಿ. ಸರಿನಕ್ಕ, ಯಾವುದಕ್ಕೂ ಫೋನ್ ಮಾಡಿ ಹೇಳ್ತೀವಿ. ನೀವು ಒಂದ್ಸತಿ ಫೋನ್ ಮಾಡಿ ಕೇಳ್ರಿ. ನಾವು ಅಕಸ್ಮಾತ್ ಮಾಡಲಿಲ್ಲ ಅಂದರೆ ವಿಚಾರಿಸ್ರಿ. ನಮಗೂ ಏನು ಇಷ್ಟ ಆಗಿದೆ. ನಾನು ಸರಿ ನಮ್ಮ ಮಗಳ ಅಭಿಪ್ರಾಯನೂ ಕೇಳ್ತೀನಿ. ನೋಡಿ, ನಮಗಂತೂ ಹುಡುಗ ಇಷ್ಟ ಆಗವನೆ, ತುಂಬ ಚೆನ್ನಾಗಿದ್ದಾನೆ. ನೀವು ಮನೆ ಕಡೆ ಏನೇನಿದೆ? ಮನೆ ಕಡೆ ಎಲ್ಲ ಹೊಲ ಜಮೀನು ಏನಾದರೂ ಇದೆಯಾ? ಹೂನಕ್ಕ, ನಮ್ಮದು ಒಂದು 5-6 ಎಕರೆ ತೋಟ ಇದೆ, ಜಮೀನಿದೆ. ಮನೆಯೆಲ್ಲ ಹೊಸದಕ್ಕೆ ಕಟ್ಸಿದ್ದೀವಿ, ಹೊಸ ಮನೆ. ಏನು ಹಳೆ ಮನೆ ಅಂತ ಏನಿಲ್ಲ. ನಾವು ಮನೆ ಕಟ್ಟೆ ಮದುವೆ ಮಾಡೋಣ ಮಗುಂದು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ರೆಡಿ ಮಾಡಿಸಿದ್ದೀವಿ. ನೋಡಿರಿ, ನೀವು ಒಂದು ಸತಿ ಬಂದುಬಿಟ್ಟು ನೋಡ್ಕೊಂಡು ಹೋಗ್ರಿ. ನಿಮಗೂ ಇಷ್ಟ ಆದರೆ ಅತ್ತ ಮದುವೆ ಮಾಡೋದು ಮುಂದಕ್ಕೆ ಮಾತಾಡ್ಬಿಟ್ಟು ಏನನ್ನು ಕೊಡೋದು ತಗೊಂಬೋದು ಏನಾನ ಇದ್ದರೆ ಮಾತಾಡೋದು. ನೋಡಿರಿ, ನಮಗಂತೂ ತುಂಬ ಇಷ್ಟ ಆಗಿದ್ದಾಳೆ ನಿಮ್ಮ ಮಗಳು. ನೋಡಿ, ನಮ್ಮದೇನು ಜಾಸ್ತಿ ಬಲವಂತ ಇಲ್ಲ. ಅಲ್ಲ ಅಕ್ಕ, ನಾವು ಕೊಡೋ ಪರಿಸ್ಥಿತಿಯಾಗ ನಾವು ಇಲ್ಲ. ನಮ್ಮ ಮಕ್ಕಳನ್ನು ಓದಿಸಿ ಇಷ್ಟು ದೊಡ್ಡವ್ರು ಮಾಡಿರೋದೇ ಹೆಚ್ಚು. ನಾವು ಕೂಲಿ ಮಾಡ್ಕೊಂಡು ನಮ್ಮದು ಜಮೀನಿಲ್ಲ ಏನಿಲ್ಲ, ಈ ಮನೆ ಬಿಟ್ಟರೆ ಕೊಡೋದೆಲ್ಲ ಏನಿಲ್ಲ. ಒಂದು ಸಿಂಪಲಾಗಿ ಒಂದು ಮದುವೆ ಮಾಡಿಕೊಡ್ತೀವಿ, ಒಂದು ಸರ ಕೊಡ್ತೀವಿ ಅಷ್ಟೇನಕ್ಕ. ವರದಕ್ಷಿಣೆ ಅಂತ ಏನು ಕೊಡೋಕ್ಕಾಗಲ್ಲ. ಹಂಗಂಗಿದ್ರೆ ಮುಂದುವರಿಯೋಣ. ಈಗಲೇ ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಬಿಟ್ರೆ ಅತ್ತ ತಿರ್ಗಾ ಫೋನು ಅದು ಏನೂ ಇರಲ್ಲ. ನಮ್ಮದು ಹಿಂಗೈತೆ ಸಿಚುಯೇಷನ್ನು. ನೀವು ಅದರ ಮೇಲೆ ನಾವಿನ್ನೇನು ಹೇಳೋಕ್ಕಾಗಲ್ಲ. ಇಷ್ಟ ಆದರೆ ಒಪ್ಕೊಳ್ರಿ. ನಮ್ಮದೇ ಇಂಥ ಪರಿಸ್ಥಿತಿ. ಅಯ್ಯೋ, ಏನು ಬೇಡಮ್ಮ, ಮಗಳನ್ನೊಂದು ಕೊಡ್ರಿ ಸಾಕು. ನಾವು ಮದುವೆ ಒಂದು ಮಾಡಿಕೊಡ್ರಿ. ನಮಗೂ ಇನ್ನೇನು ಒಬ್ಬನೇ ಮಗ, ನಮ್ದು ಇನ್ನೇನು ಸಾಕು. ಇರೋದ್ರಾಗ ಮಾಡ್ಕೊಂಡು ತಿನ್ಕೊಂಡಿದ್ರೆ ಸಾಕಾಗೈತೆ. ಇವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಸಾಕು. ಅದನ್ನು ಮಾಡೋದೇ ಇಲ್ಲ. ನೀವು ಕೂಡ ವರದಕ್ಷಿಣೆ ಎಲ್ಲ ತಗೊಂಡು ಇನ್ನೇನು ಆಗಬೇಕಾಗೈತೆ. ಸರಿನಮ್ಮ, ನಮಗೇನೋ ಇಷ್ಟ ಆಗೈತೆ. ಇನ್ನೇನು ಇವಾಗ ಎಲ್ಲ ಹೇಳ್ಬಿಟ್ಟಿದ್ದೀರಾ, ಇನ್ನೇನು ಮಾತುಕತೆ ಎಲ್ಲ ಏನು ಡೈರೆಕ್ಟ್ ಒಂದೇ ಸತಿ ಮದುವೆ ಮುಹೂರ್ತ ಇಕ್ಕಿಸ್ಬಿಟ್ರೆ ಆಯಿತು. ನೋಡ್ರಿ ಫ್ರೆಂಡ್ಸ್, ಈಗಿನ ಕಾಲದಾಗೂ ಇಂಥವ್ರು ಇರ್ತಾರ? ಸಾಕು, ಮಗಳನ್ನೊಂದು ಕೊಡ್ರಿ.
ವರದಕ್ಷಿಣೆ ಏನು ಬೇಡ ಅಂತ ಹೇಳ್ತಿದ್ದಾರೆ ಇವ್ರದ್ದು ತುಂಬ ಒಳ್ಳೆ ಮನಸ್ಸು ನೋಡ್ರಿ, ಗ್ರೇಟ್ ಇವರು. ಏನೇ ಅಂದ್ರೂ ಒಬ್ಬ ಮಗ ಅಂತಾನೆ, ಆದರೂ ಏನು ವರದಕ್ಷಿಣೆ ಏನು ಬೇಡ, ಸಾಕು ಇರೋದ್ರಾಗೆ ಮಗಳು ಥರ ನೋಡ್ಕೊತೀವಿ ಸೊಸೆನ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗಿನ ಕಾಲದಾಗೂ ಇಂಥ ಅತ್ತೆ ಮಾವ ಸಿಗ್ತಾರೆ ಅಂದರೆ ನಮ್ಮ ಮಗಳು ತುಂಬ ಪುಣ್ಯ ಮಾಡಿದ್ದಾಳೆ. ನೋಡಿ ಫ್ರೆಂಡ್ಸ್, ಇಂಥವ್ರು ಇನ್ನೂ ಇದ್ದರೆ ಕಾಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.